ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಫಾಲೋವರ್ಸ್ ಗಿಟ್ಟಿಸಿಕೊಳ್ಳಲು ಕೆಲವೊಬ್ಬರು ಎಂತಹ ಹುಚ್ಚಾಟಕ್ಕೆ ಬೇಕಾದ್ರೂ ಕೈ ಹಾಕುತ್ತಾರೆ. ಹೀಗೆ ರಾತ್ರೋರಾತ್ರಿ ಫೇಮಸ್ ಆಗುವ ಸಲುವಾಗಿ ಹುಚ್ಚು ವಿಡಿಯೋಗಳನ್ನು ಮಾಡಿ ಹರಿಬಿಡುವರು ಕೆಲವರಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲೊಂದು ನವ ಜೋಡಿ ಕೂಡ ತಮ್ಮ ಫಸ್ಟ್ ನೈಟ್ ವ್ಲಾಗ್ ಮಾಡಿದ್ದು ಈಗ ಈ ವಿಡಿಯೋ ಬಾರಿ ವೈರಲ್ ಆಗುತ್ತಿದೆ. ಲೈಕ್ಸ್ ಫಾಲೋವರ್ಸ್ ಗಾಗಿ ಈ ಜನ ಏನ್ ಬೇಕಾದ್ರೂ ಮಾಡ್ತಾರೆ ಎಂದು ನೆಟ್ಟಿಗರು ಗರಂ ಆಗಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾದ ಜನಜೀವನ ಭಾಗವಾಗಿ ಹೋಗಿದೆ. ಅದರಲ್ಲೂ ಯೂಟ್ಯೂಬ್ ಸಾವಿರಾರು ಕ್ರಿಯೇಟರ್ಸ್ ಗಳಿಗೆ ಹಣ ಗಳಿಸುವ ಒಂದು ಉತ್ತಮ ವೇದಿಕೆ ಆಗಿದೆ. ಹೆಚ್ಚಿನವರು ತಾವು ದಿನದಲ್ಲಿ ಏನೆಲ್ಲಾ ಮಾಡ್ತೀವೆಂದು ಲಾಗ್ ಮಾಡಿ ತಮ್ಮ ಜೀವನಕ್ಕೆ ಸಂಬಂಧಿಸಿದ ಪ್ರತಿ ಕ್ಷಣವನ್ನು ಅಂತರ್ಜಾಲದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ಕೆಲವೊಬ್ಬರು ಲೈಕ್ಸ್ ಫಾಲೋವರ್ಸ್ ಗಳಿಗಾಗಿ ಹೆಚ್ಚು ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ತಿದ್ದಾರೆ. ಇದೀಗ ಅಂತದೇ ವಿಡಿಯೋ ಒಂದು ವೈರಲ್ ಆಗಿದ್ದು ನವ ಜೋಡಿಯೊಂದು ತಮ್ಮ ಫಸ್ಟ್ ನೈಟ್ ವ್ಲಾಗ್ ಮಾಡಿ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಸುನಂದ್ ರಾಯ್ ಎಂಬುವವರ ಈ ಕುರಿತು ಪೋಸ್ಟ್ ಒಂದನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಲಾಗರ್ ಸಂಪೂರ್ಣವಾಗಿ ಹುಚ್ಚರಾಗಿದ್ದಾರೆ ಎಂಬ ಟೆಕ್ಸ್ಟ್ ಅನ್ನು ಬರೆದುಕೊಂಡಿದ್ದಾರೆ. ವೈರಲ್ ಆದ ವಿಡಿಯೋ ಇಲ್ಲಿದೆ ನೋಡಿ. अच्छे से बोलो ना। हाय। तो कैसी रही हमारी सुहागरात? अभी हुई कहाँ है? अभी हुई नहीं है। हाँ मानता हूँ अभी हुई नहीं है, बट प्यारा स्मेल आ रही है भाई, गुलाब की बहुत प्यारी स्मेल आ रही है यहाँ पे। और उससे ज्यादा प्यारी स्मेल हमारी जो है हमारी वाइफ प्यारी जानवी की आ रही है। क्यों जानवी जी? तो भाई जानवी रेडी है। ये क्यों पहन लिया तुमने, नाक में नथिया वगैरह ये सब चीजें? अरे ये सब भाभी बोली पहनने को, तो मैंने पहना। जब भाभी ने बोल दिया तुमको, कोई ना, तो मस्त अभी जाके आप बेड पे बैठ जाओ, ठीक है? फाइनली गाइस आप नया करते हैं ना, आप ऐसे घूंघट लेके बैठिए, मैं घूंघट लेके बैठूं। ವೈರಲ್ ಆದ ವಿಡಿಯೋದಲ್ಲಿ ಹಾಯ್ ಎಂದು ಲಾಕ್ ಶುರು ಮಾಡಿದ ಮದುಮಗ ತನ್ನ ಪತ್ನಿಯನ್ನು ಪರಿಚಯಿಸಿದ ನಂತರ ರೂಮ್ ಡೆಕೋರೇಷನ್ ಮಾಡಿರುವುದನ್ನು ತೋರಿಸಿ ಪತ್ನಿಗೆ ಸಿಹಿ ಮುತ್ತನ್ನು ನೀಡಿದ ದೃಶ್ಯ ಕಾಣಬಹುದು. ಜುಲೈ 5ರಂದು ಹಂಚಿಕೊಳ್ಳಲಾದ ಈ ವಿಡಿಯೋ 4 ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳನ್ನು ಹಾಗೂ ಹಲವಾರು ಕಮೆಂಟ್ಸ್ ಗಳನ್ನು ಪಡೆದುಕೊಂಡಿದೆ. ಒಬ್ಬ ಬಳಕೆದಾರರು ಇತ್ತೀಚೆಗೆ ಜನರು ಸಂಸ್ಕೃತಿಯನ್ನು ಮರೆತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಅನೇಕರು ಈ ಜನರು ಲೈಕ್ಸ್ ಫಾಲೋವರ್ಸ್ ಗಳಿಗಾಗಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ ಎಂದು ಕಮೆಂಟ್ಸ್ ಮಾಡಿದ್ದಾರೆ.